ಸೊಗಲದ ಪ್ರಮುಖ ದೇವರು ಸೋಮೇಶ್ವರ. ಸೋಮೇಶ್ವರನ ದೇವಸ್ಥಾನ ಪ್ರಮುಖವಾದಂತಹ ಮುಖ್ಯವಾದಂತಹ ದೇವಸ್ಥಾನ ಇಲ್ಲೇ ಇದೆ. ಬನ್ನಿ ಒಳ ಹೋಗಿ ದೇವರ ದರ್ಶನ ಮಾಡೋಣ. ಈ ದೇವಸ್ಥಾನವನ್ನ ಚಾಳುಕ್ಯರ ಕಾಲದ ಮೊಟ್ಟ ಮೊದಲನೆಯ ದೇವಸ್ಥಾನ ಅಂತ ಇತಿಹಾಸಕಾರರು ಲೆಕ್ಕ ಹಾಕಿದ್ದಾರೆ. ಇಲ್ಲಿ ಶಿವಲಿಂಗದ ಹಿಂದೆ ಈಶ್ವರನ ಮುಖದ ವಿಗ್ರಹ ಕೂಡ ಇದೆ. ಅದು ಇಲ್ಲಿನ ವೈಶಿಷ್ಟ್ಯ. ದೇವಮಾರಾಧ್ಯ ಗೌರೀಶಂ ದೇವಂ ಮೃತ್ಯುಂಜಯೇಶ್ವರಂ ಮೃತ ಸಂಜೀವನಂ ನಾಮ್ನಾ ಕವಚಂ ಪ್ರಜಪೇತ್ ಸದಾ ಸಾರಾಸಾರತರಂ ಪುಣ್ಯಂ ಗುಹ್ಯಾತ್ ಗುಹ್ಯತರಂ ಶುಭಂ ಮಹಾದೇವಸ್ಯ ಕವಚಂ ಮೃತ ಸಂಜೀವನಾಮಕಂ समाहितमना भूत्वा शृणुष्व कवचं शुभं श्रुत्वैतद्दिव्यकवचं रहस्यं कुरु सर्वदा. ಸೊಗಲ ಶ್ರೀ ಕ್ಷೇತ್ರದ ಮಹಿಮೆಯ ಬಗ್ಗೆ ತಿಳಿಸಿಕೊಳ್ಳಲಿಕ್ಕೆ, ಇಲ್ಲಿನ ಮಹತ್ವದ ವಿಚಾರಗಳ ಬಗ್ಗೆ ತಿಳಿಸಿಕೊಳ್ಳಲಿಕ್ಕೆ ನಮ್ಮೊಂದಿಗಿದ್ದಾರೆ ಇಲ್ಲಿನ ಅರ್ಚಕರಾದಂತಹ ಗುರುಸ್ವಾಮಿಯವರು. ಗುರುಸ್ವಾಮಿಯವರ ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ. ಇಲ್ಲಿ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಈ ಸೋಮೇಶ್ವರ ಇಲ್ಲಿ ನೆಲೆಸಲಿಕ್ಕೆ ಪ್ರಮುಖವಾದಂತಹ ಕಾರಣ ಏನೆಂದರೆ ಮಹಿಮೆ ಏನು? ದಕ್ಷ ಬ್ರಹ್ಮಣಗಳು ದ್ರಾಕ್ಷಾಯಣಿ ತನ್ನ ಒಂದನೇ ಅವತಾರವನ್ನು ಮುಗಿಸಿದ ನಂತರ ಪಾರ್ವತಿ ರಾಜನ ಮಗಳು ಪಾರ್ವತಿಯಾಗಿ ಜನಿಸಿ ಶ್ರೀ ಕ್ಷೇತ್ರದಲ್ಲಿ ಸೂಜಿಗಳಂತಿದೆ, ಅಲ್ಲಿ ತಪಸ್ಸು ಮಾಡಿ ಪರಮೇಶ್ವರನ ಒಲಿಸಿಕೊಂಡು ಇಲ್ಲಿ ಲಗ್ನವಾಸ ಸ್ಥಳ. ಪಾರ್ವತಿ ಪರಮೇಶ್ವರ ಲಗ್ನವಾಸ ಸ್ಥಳ. ಪಾರ್ವತಿ ಪರಮೇಶ್ವರ ಲಗ್ನಕ್ಕೆ ಒಬ್ಬ ಗುರು ಅಂತ ಐತಿ, ಸೋಮ ಅನ್ನತಕ್ಕಂಥ ಒಬ್ಬ ಋಷಿ. ಅವರ ಅಕ್ಷತೆಗೆ ಕಾರಣ ಸೋಮೇಶ್ವರ ಅನ್ನತಕ್ಕಂಥ ಹೆಸರಿನಲ್ಲಿ ಬೆಳೀಲ್ಪ ಅಂತ ಅವರು ಆಶೀರ್ವಾದ ಮಾಡಿ ಶಿವಪಾರ್ವತಿಯರು ವಿವಾಹ ಸ್ಥಳ. ಹೌದು ಹೌದು. ಇಲ್ಲಿ ಯಾವ್ಯಾವ ದೇವತೆಗಳು, ಪರಿವಾರ ದೇವತೆಗಳಿಗೆ ಎಲ್ಲ ಸರ್ವ ದೇವಾನದೇವರು ಸೂರ್ಯಚಂದ್ರಮನರು ಹಿಡ್ಕೊಂಡು ಎಲ್ಲ ದೇವಾನ ದೇವತೆಗಳು ಪಾರ್ವತಿ ಪರಮೇಶ್ವರ ಲಗ್ನಕ್ಕೆ ಬಂದಿದ್ರು ಅನ್ನತಕ್ಕಂಥ ಒಂದು ಕುರುಹು ಇದೆ. ಸೊ ಹಾಗಾಗಿ ಇದು ಮಹತ್ವವನ್ನು ಪಡೆದು ಎಷ್ಟು ವರ್ಷದ ಇತಿಹಾಸ ಇದೆ? ಸುಮಾರು 8ನೇ ಶತಮಾನದೊಳಗೆ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಪೂಜೆಯ ಪುನಸ್ಕಾರಗಳ ಬಗ್ಗೆ, ಪದ್ಧತಿಗಳ ಬಗ್ಗೆ ಹೇಳೋದಾದರೆ ಯಾವೆಲ್ಲ ರೀತಿಯ ಪೂಜೆಗಳು ನಡೀತವೆ ಇಲ್ಲಿ? ಎಷ್ಟು ಹೊತ್ತು ನಡೆಯುತ್ತೆ? ರುದ್ರಾಭಿಷೇಕ, ಮಹಾರುದ್ರಾಭಿಷೇಕ. ಮಹಾರುದ್ರಾಭಿಷೇಕ 3.5 ತಾಸು ಬೆಳಗ್ಗೆ 5ರಿಂದ 9 ಗಂಟೆವರೆಗೆ ಹಿಂಗೆ ನಡೆದಿರ್ತಾರೆ. ಕುಂಕುಮಾರ್ಚನೆ, ಎಲ್ಲ ಥರದ ಅರ್ಚನೆಗಳು, ಹೋಮ ಹವನಗಳನ್ನು ಮಾಡ್ತಾರೆ. ಯಾವ ಕಾಲದಲ್ಲಿ ಹೆಚ್ಚು ಭಕ್ತಾದಿಗಳು ಬರ್ತಾರೆ? ವಿಶೇಷವಾದಂತಹ ಪೂಜೆಗಳು ನಡೀತವೆ? ಪೂಜೆ ಪುನಸ್ಕಾರಕ್ಕೆ ಮಹತ್ವವಾದ ಶ್ರಾವಣ ತಿಂಗಳು, ಅಂದರೆ ಆಗಸ್ಟ್ ತಿಂಗಳು. ಆಗಸ್ಟ್ ತಿಂಗಳು ಆಗ ಹೇಗೆ ಬಹಳ ವಿಜೃಂಭಣೆಯಿಂದ ನಡೀತಾ ಬರ್ಬೋದು ಬರ್ತಾರೆ ಭಕ್ತಾದಿಗಳು. ಜನ ಜಾಸ್ತಿ ಬರೋದ್ರಂದರೆ ನಾವು ತ್ರಿಕಾಲ ಪೂಜೆ ಅಂತ ಇಟ್ಟಿರ್ತೇವೆ. 3 ವೇಳೆ, ಮಧ್ಯಾಹ್ನ, ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ. ಸೋಮೇಶ್ವರ ದೇವಸ್ಥಾನದ ಆಲಯದಲ್ಲೇ ವೀರಭದ್ರ ಸ್ವಾಮಿಯೂ ನೆಲೆಸಿದ್ದಾನೆ. ಈ ವೀರಭದ್ರ ಸ್ವಾಮಿಗೂ ಇಲ್ಲಿ ಪ್ರತಿನಿತ್ಯದ ಪೂಜೆ ನೆರವೇರುತ್ತೆ. ಈ ಕ್ಷೇತ್ರ ಭಾಳ ಪುರಾತನವಾದದ್ದು. ಇದನ್ನು ಸ್ಥಾಪನೆ ಮಾಡಿದವರು ರಾವಣನ ಅನುಯಾಯಿಗಳಾದ ಮಾಲಿ ಸುಮಾಲಿ ಅನ್ನೋರಂತ ಒಂದು ಕಡೆಯಿಂದ ತಿಳಿದು ಬರ್ತಾ ಇದೆ. ಸುಗರನಂತ ಋಷಿ ಅಂತ ಅವನು ಸ್ಥಾಪನೆ ಮಾಡಿದಂತ ಒಂದು ಕಡೆಯಿಂದ ತಿಳಿದು ಬರ್ತದೆ. ಆದರೆ ಇದು ಭಕ್ತರ ಏನು ಇಚ್ಛಾ ಮಾಡ್ತಾರೆ ಬಂದ ಅವ್ರ ಇಚ್ಛಾ ಇಲ್ಲಿವರೆಗೆ ಸೋಮೇಶ್ವರ ಪೂರೈಕೆ ಮಾಡ್ತಾ ಇದ್ದಾನೆ. ಸೊಗಲದಲ್ಲಿ ಒಂದು ಪುರಾತನ ಶಿಲಾ ಶಾಸನ ಇದೆ. ಅದು ಸುಮಾರು 10ನೇ ಶತಮಾನದ್ದು ಅಂತ ಹೇಳ್ತಾರೆ. ಈ ಶಾಸನದಲ್ಲಿ ದೇವಾಲಯದ ಬಗ್ಗೆ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ.
ನಾವು ಹಾಸನದಿಂದ ಬಂದಿದ್ದೀವಿ. ಈ ಕ್ಷೇತ್ರಕ್ಕೆ ಬಂದ ಮೇಲೆ ತುಂಬ ಖುಷಿ ಆಯಿತು. ತುಂಬ ದಿವಸ ನೋಡಬೇಕು ಅಂದ್ಕೊಂಡಿದ್ವಿ, ಅನುಕೂಲ ಆಗಿರಲಿಲ್ಲ. ಈಗ ದೇವ್ರು ಅನುಕೂಲ ಮಾಡಿಕೊಟ್ಟ. ಈ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ, ಮನಸ್ಸು ತುಂಬ ಹಿತವಾಗಿದೆ. ಈ ಸೋಗಲ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಪ್ರತಿನಿತ್ಯವೂ ಅನ್ನ ದಾಸೋಹದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಇಲ್ಲಿಗೆ ಬಂದಂತಹ ಭಕ್ತರು ತಾವೇ ಅಡಿಗೆಯನ್ನ ಮಾಡಿಕೊಂಡು ಅದೇ ದೇವರ ನೈವೇದ್ಯ ಅಂತ ಭಾವಿಸಿ ಊಟ ಮಾಡುವಂತಹ ಪದ್ಧತಿಯೂ ಇಲ್ಲಿದೆ. ದೇವರ ದರ್ಶನ ಜೊತೆಗೆ ಜಿಂಕೆಯ ದರ್ಶನ, ಇದು ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಒಂದು ವಿಶೇಷವಾದಂತಹ ಆಕರ್ಷಣೆ.